ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನಲ್ಲಿ ಒಂದೇ ವಿಡಿಯೋದಲ್ಲಿ ನಿಮಗೆ 2 ಸರ್ಕಾರಿ ಉದ್ಯೋಗಗಳ ಬಗ್ಗೆ ಮಾಹಿತಿ. ಒಂದು ರೈಲ್ವೆ ನೇಮಕಾತಿ RRB ರಿಕ್ವೈರ್ಮೆಂಟು, ಇನ್ನೊಂದು ಉಡುಪಿ ಕೊಚ್ಚಿನ್ ಶಿಪ್ಯಾರ್ಡು ಲಿಮಿಟೆಡ್ ನೇಮಕಾತಿ. 2 ಹುದ್ದೆಗಳು ಒಂದೇ ವಿಡಿಯೋದಲ್ಲಿ ಲಭ್ಯವಿದೆ. ಓಕೆ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಉಡುಪಿಯವರು ಮಿಸ್ ಮಾಡ್ಕೋಬೇಡಿ, ಹಾಗೆ ಕರ್ನಾಟಕದವರು ಯಾರಾದರೂ ಕೂಡ ಮಿಸ್ ಮಾಡ್ಕೋಬೇಡಿ. ಓಕೆ ಸರಿ, ನಿಮಗೆ ಮೊದಲನೇ ಉದ್ಯೋಗ ನಿಮಗೆ ರೈಲ್ವೆ ನೇಮಕಾತಿ 2026 RRB ರಿಕ್ವೈರ್ಮೆಂಟು ಭಾರತ ಸರ್ಕಾರದ ಇದು CEN ಸಂಖ್ಯೆ 01/2026 ಹುದ್ದೆ ಸಹಾಯಕ ಲೋಕೋ ಪೈಲಟ್ ALP. ಇಲ್ಲಿ ಪ್ರಮುಖ ಹುದ್ದೆಗಳಿದೆ. ಒಟ್ಟು ಹುದ್ದೆಗಳು ನಿಮಗೆ 11,127 ಹುದ್ದೆಗಳು ಲಭ್ಯವಿದ್ದು, ನಿಮಗೆ ಪ್ರಾರಂಭಿಕ ಸಂಬಳ 19,900ರಿಂದ ಶುರುವಾಗುತ್ತೆ. ಹಲವಾರು ಹುದ್ದೆಗಳು ಲಭ್ಯವಿದ್ದು, ವಯೋಮಿತಿ 18ರಿಂದ 30 ವರ್ಷ ಅಂತ ಕೊಟ್ಟಿದ್ದಾರೆ. ಮುಖ್ಯ ದಿನಾಂಕ 15 ಮೇ 2026ಗೆ ಅರ್ಜಿ ಪ್ರಾರಂಭವಾಗುತ್ತದೆ ಇದೆ. ಹಾಗೆ ಅರ್ಜಿ ಕೊನೆ ದಿನಾಂಕ 14 ಜೂನ್ 2026 ರಾತ್ರಿ 11:59ಕ್ಕೆ ಕೊನೆಗೊಳ್ಳುತ್ತೆ. ಅರ್ಜಿ ಸಲ್ಲಿಸಲಿಕ್ಕೆ ಗೌರ್ಮೆಂಟಿಂದ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಕೊಟ್ಟಿದ್ದಾರೆ, ಹೌದಲ್ಲ. ಆನ್ಲೈನ್ ಮುಖಾಂತರ ನೀವು ಅಫಿಷಿಯಲ್ ವೆಬ್ಸೈಟನ್ನು ವಿಸಿಟ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ಡಾಕ್ಯುಮೆಂಟನ್ನು ರಿಸ್ಯೂಮನಲ್ಲಿ ಸಬ್ಮಿಟ್ ಮಾಡ್ಕೊಳ್ಳಿ. ಓಕೆ ಸರಿ. ಹಾಗೆ ನಿಮಗೆ 2ನೇ ಉದ್ಯೋಗ ಉಡುಪಿಯ ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ನೇಮಕಾತಿ. ಇದು ಭಾರತ ಸರ್ಕಾರದ ಅಧೀನದಲ್ಲಿರುವಂಥ ಉಡುಪಿ ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ UCSLನಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಕರೀತಾ ಇದ್ದಾರೆ. ಒಪ್ಪಂದದ ಆಧಾರಿತ ಹುದ್ದೆಗಳಿದು, ಕಾಂಟ್ರಾಕ್ಟ್ ಬೇಸಿಕ್ಕು. ಮತ್ತು ಇದು ಅಸಿಸ್ಟೆಂಟ್ ಮ್ಯಾನೇಜರು ಬೇಕಂತೆ, ಅಂದರೆ ಎಲೆಕ್ಟ್ರಿಕಲಲ್ಲಿ ಒಂದು ಹುದ್ದೆ ಇದೆ. ಇದಕ್ಕೆ ಅಸಿಸ್ಟೆಂಟ್ ಮ್ಯಾನೇಜರು ಮೆಕ್ಯಾನಿಕಲ್ಲು, ಇದಕ್ಕೆ 3 ಹುದ್ದೆಗಳಿದೆ. ಹಾಗೆ ನಿಯಮಿತ ಹುದ್ದೆಗಳಿದೆ, ರೆಗ್ಯುಲರ್ ಬೇಸಿಸ್. ಸ್ಟೋರ್ ಕೀಪರ್ 2 ಹುದ್ದೆಗಳಿದೆ, ಹೌದಲ್ಲ. ಉದ್ಯೋಗ ಸ್ಥಳ ಉಡುಪಿ. ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ 4 ಜೂನ್ 2026. ವಿದ್ಯಾರ್ಹತೆ, ವಯೋಮಿತಿ, ವೇತನ ಹಾಗೂ ಇತರ ಮಾಹಿತಿಗಾಗಿ ನೀವು ಅಧಿಕೃತ ವೆಬ್ಸೈಟನ್ನು ವಿಸಿಟ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚುವರಿ ಮಾಹಿತಿ ಬೇಕಾದರೆ ನೀವು ನನ್ನ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು. ಇಲ್ಲಾಂದರೆ ನಮ್ಮ ಸೋಷಿಯಲ್ ಮೀಡಿಯಾ ಲಿಂಕು ಟೆಲಿಗ್ರಾಮ್ಗೆ ನೀವು ನೇರವಾಗಿ ವಿಸಿಟ್ ಮಾಡಿಕೊಂಡು ಸಂಪೂರ್ಣ ಮಾಹಿತಿನ ಪಡೆದುಕೊಳ್ಬೋದು. ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಒಂದೇ ಮಾತರಂ.